ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿ ಮಹಿಳೆ ಕೊಲೆ ಪ್ರಕರಣ ತನಿಖೆ ನಡೆಸ್ತಾ ಇದ್ದ ಪೊಲೀಸರಲ್ಲಿ ಮತ್ತೊಂದು ಅನುಮಾನ ಹುಟ್ಕೊಳ್ತಾ ಇದೆ. ಓರ್ವ ವ್ಯಕ್ತಿಯಿಂದ ನಡೆದಿಲ್ವ ಮಹಾಲಕ್ಷ್ಮಿ ಕೊಲೆ ಅನ್ನುವಂಥದ್ದು ಈಗ ಎದುರಾಗ್ತಿರುವಂತ ಪ್ರಶ್ನೆ ಆಗಿದೆ. ನೋಡಿ, ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿ ಮಹಿಳೆಯ ಭೀಕರ ಹತ್ಯೆ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಒಂದು ಅನುಮಾನ ಎದುರಾಗ್ತಾ ಇದ್ದು, ಒಬ್ಬ ವ್ಯಕ್ತಿಯಿಂದ ಈ ಕೊಲೆ ನಡೆದಿಲ್ವಾ, ಮೂವರು ಅಥವಾ ಅದಕ್ಕಿಂತ ಹೆಚ್ಚು ಮಂದಿಯಿಂದ ಕೊಲೆ ನಡೆದಿದೆಯಾ ಅನ್ನುವಂಥ ಒಂದು ಶಂಕೆ ತನಿಖೆಯ ಹಂತದಲ್ಲಿ ಪೊಲೀಸರಿಗೆ ಎದುರಾಗ್ತಾ ಇದೆ. ಯಾಕೆ ಅಂದ್ರೆ ಈ ಕೊಲೆಯಾದಂಥ ಜಾಗದಲ್ಲಿ ಪತ್ತೆ ಆಗಿರೋದು ಮಲ್ಟಿಪಲ್ ಫಿಂಗರ್ ಪ್ರಿಂಟ್ಸ್, ಒಬ್ಬರ ಬೆರಳಚ್ಚಲ್ಲ, ಸುಮಾರು ಜನರ ಬೆರಳಿನ ಅಚ್ಚು ಸಿಕ್ಕಿದ ಅನ್ನೋದು ಗೊತ್ತಾಗ್ತಾ ಇದೆ. ಈ ಪರಿಶೀಲನೆಯ ವೇಳೆ ಮನೆಯಲ್ಲಿ ಹಲವರ ಫಿಂಗರ್ ಪ್ರಿಂಟ್ಗಳು ಪತ್ತೆ ಆಗ್ಬಿಟ್ಟಿದೆ. ಹೀಗಾಗಿ ಕೊಲೆ ಒಬ್ಬರೇ ಮಾಡಿಲ್ಲ ಅನ್ನೋದು ಪೊಲೀಸರ ಅನುಮಾನ. ಈಗಾಗಲೇ ತಂಡವನ್ನು ರಚನೆ ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಮಾತನಾಡಬೇಕಾದ್ರೆ ಹೊರ ರಾಜ್ಯದವರು ಕೊಲೆಗಾರ ಅನ್ನೋದು ಗೊತ್ತಾಗಿದೆ ಅನ್ನುವ ಸುಳಿವು ಸಿಕ್ಕಿದೆ ಅನ್ನೋದನ್ನು ಹೇಳಿದ್ರು. ಗೃಹ ಸಚಿವರು ಕೂಡ ಅದನ್ನು ಹೇಳಿದ್ರು. ಅಂದ್ರೆ ಈಗ ತನಿಖೆ ಹಂತದಲ್ಲಿ ಸಿಗ್ತಾ ಇರೋದು ಏನು ಅಂತಂದ್ರೆ, ಒಬ್ಬ ವ್ಯಕ್ತಿಯಿಂದ ಇದು ಕೊಲೆ ಆಗಿಲ್ಲ, ಒಬ್ಬ ವ್ಯಕ್ತಿಯಿಂದ ಕೊಲೆ ಮಾಡಿರುವಂತ ಸಾಧ್ಯತೆ ಕಡಿಮೆ ಇದೆ ಅಂತ. ಯಾಕೆ ಅಂತ ಹೇಳಿದ್ರೆ, ಈ ಕೊಲೆ ನಡೆದಂಥ ಜಾಗ ಫ್ರಿಡ್ಜ್ ಮುಟ್ಟಿರೋದಾಗಿರ್ಬೋದು, ಮನೆಯ ಡೋರ್ ಮುಟ್ಟಿರೋದಾಗಿರ್ಬೋದು, ಆ ಎಲ್ಲವನ್ನೂ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಒಬ್ಬರಿಗಿಂತ ಹೆಚ್ಚು ಜನರ ಬೆರಳಚ್ಚು ಸಿಕ್ಕಿದ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಕೊಲೆ ಪ್ರಕರಣದಲ್ಲಿ ಒಬ್ಬರಿಗಿಂತ ಹೆಚ್ಚಿನ ಜನ ಇದ್ದಾರಾ, ಹೆಚ್ಚಿನ ಆರೋಪಿಗಳಿದ್ದಾರಾ ಅನ್ನುವಂಥ ಅನುಮಾನ ಪೊಲೀಸರಿಗೆ ಎದುರಾಗ್ತಾ ಇದೆ. ಈಗ ಆ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ಮಾಡಲಾಗ್ತಾ ಇದೆ. ಈಗ ಆಲ್ರೆಡಿ ಮಹಾಲಕ್ಷ್ಮಿಯ ಮೊಬೈಲನ್ನು ನಂಬರನ್ನು ತೆಗೆದಿದ್ರು, ಯಾರ್ಯಾರಿಗೆ ಕಾಲ್ ಬಂದಿದೆ, ಯಾರ್ಯಾರು ಕಾಲ್ ಮಾಡಿದ್ದಾರೆ, ಕೊನೆಯ ಕಾಲ್ ಯಾವುದು, ಒಂದು ಮೊಬೈಲು, 4 ಸಿಮ್ಮು, ಇದೆಲ್ಲ ಕೂಡ ಗೊತ್ತಾಗಿತ್ತು. ನೋಡಿ, ಇನ್ನೂ ಸಿಕ್ಕಿಲ್ಲ ಮಹಾಲಕ್ಷ್ಮಿ ದೇಹ ಪೀಸ್ ಮಾಡಿದಂಥ ಆಯುಧ. ಪ್ರಮುಖವಾಗಿ ಬೇಕಾಗಿರೋದೇ ಅದು. ಆದರೆ ಇಲ್ಲಿವರೆಗೂ ಕೂಡ ಆ ಪೀಸ್ ಮಾಡಿದ್ರಲ್ಲ, ಆ ಆಯುಧವನ್ನೇ ಸಿಕ್ಕಿಲ್ಲ. ಯಾವುದರಿಂದ ಕತ್ತರಿಸಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಆಗ್ತಾ ಇಲ್ಲ. ಖಾಕಿ ತಲೆನೋವಾಗ್ಬಿಟ್ಟಿದ್ದ ಪೊಲೀಸರಿಗೆ ಇದೊಂದು ವಿಚಾರ. ಆದ್ರಿಂದ ಮರಣೋತ್ತರ ಪರೀಕ್ಷೆ FSL ನ ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಈಗಾಗಲೇ ಕ್ರೈಮ್ ಸೀನ್ ಪರಿಶೀಲಿಸಿ ಸ್ಯಾಂಪಲ್ ಅನ್ನು ಪಡೆದಿದ್ದಾರೆ FSL ನ ಟೀಮ್. ಮಹಾಲಕ್ಷ್ಮಿ ಕುಟುಂಬಸ್ಥರ ಮೇಲೆಯೇ ಮೂಡ್ತಾ ಇದೆ ಹಲವು ಅನುಮಾನಗಳ. ಅವರ ಫ್ಯಾಮಿಲಿ ಮೇಲೇನೆ ಅನೇಕ ಅನುಮಾನಗಳು ಬರ್ತಾ ಇದೆಯಂತೆ. ಮಹಾಲಕ್ಷ್ಮಿ ಪತಿ ಹೇಮಂತ್ ದಾಸ್ ಹಾಗೂ ತಮ್ಮನ ಮೇಲೆ ಪೊಲೀಸರು ಡೌಟ್ ಅನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತನ್ನ ಪತಿ ಹಾಗೂ ತಮ್ಮ ಇಬ್ಬರೊಂದಿಗೂ ಜಗಳ ಮಾಡ್ಕೊಂಡಿದ್ರಂತೆ ಮಹಾಲಕ್ಷ್ಮಿ. ಎಲ್ಲ ಆಯಾಮದಲ್ಲಿ ವೈಯಾಲಿ ಕಾವಲ್ ಪೊಲೀಸರಿಂದ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಸೊ ಗಂಡ ಹೆಂಡತಿ ಸಂಬಂಧ ಅಷ್ಟಕ್ಕಷ್ಟೇ ಇತ್ತು ಅನ್ನೋದನ್ನ ಅಕ್ಕಪಕ್ಕದ ಮನೆಯವರು ಹೇಳ್ತಾ ಇದ್ರು, ಅವರ ಫ್ಯಾಮಿಲಿಯವರು ಕೂಡ ಹೇಳ್ತಾ ಇದ್ರು. ತಮ್ಮನ ಜೊತೆಗೂ ಅಷ್ಟಕ್ಕಷ್ಟೇ ಇತ್ತಂತೆ ಸಂಬಂಧ, ಜಗಳ ಆಗಿತ್ತಂತೆ, ಕಿರಿಕಾಗಿತ್ತಂತೆ. ಹಾಗಾಗಿ ಪೊಲೀಸರು ಆ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂದರೆ ಈ 50ಕ್ಕೂ ಹೆಚ್ಚಿನ ಪೀಸ್ಗಳು ಸಿಕ್ಕಿತ್ತು, ಕೊಚ್ಚಿದ್ರು ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಆಯುಧ ಯಾವುದು ಅನ್ನೋದು ಸಿಕ್ಕಿಲ್ಲ. ಇಲ್ಲಿವರೆಗೂ ಪೊಲೀಸರಿಗೆ ಆಯುಧನೇ ಸಿಕ್ಕಿಲ್ಲ. ಹಾಗಾಗಿ ಅವರು ವರದಿಗಾಗಿ ಕಾಯ್ತಾ ಇದ್ದಾರೆ. FSL ನ ವರದಿಗಾಗಿ, ಮರಣೋತ್ತರ ಪರೀಕ್ಷೆಯ ವರದಿಗಾಗಿ ಕಾಯ್ತಾ ಇದ್ದಾರೆ. ಅಂದರೆ ಅದ್ರಲ್ಲಿ ಗೊತ್ತಾಗುತ್ತಲ್ಲ. ಸೊ ಆ ಕಾರಣಕ್ಕಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಈ ತನಿಖೆಯ ಸಂದರ್ಭದಲ್ಲಿ ಪೊಲೀಸರಿಗೆ ಹಲವು ರೀತಿಯಾದಂಥ ಅನುಮಾನಗಳು ಮೂಡ್ತಾ ಇರೋದು. ಒಂದು, ಒಬ್ಬನೇ ವ್ಯಕ್ತಿ ಇದರಲ್ಲಿ ಭಾಗ್ಯ ಆಗಿಲ್ಲ, 2 ಅಥವಾ 3 ಅಥವಾ ಅದಕ್ಕಿಂತ ಹೆಚ್ಚು ಜನ ಭಾಗ್ಯ ಆಗಿರಬಹುದು ಅನ್ನೋದು ಒಂದು. ಇನ್ನೊಂದು, ಇವರು ಮನೆಯವರೇ ಇದನ್ನು ಮಾಡಿರಬಹುದಾ ಅನ್ನೋದೊಂದು ಅನುಮಾನ ಕೂಡ ಪೊಲೀಸರಿಗೆ ಇದೆಯಂತೆ. ಆ ಕಾರಣಕ್ಕಾಗಿ ಆ ಆ್ಯಂಗಲ್ನಲ್ಲೂ ಕೂಡ ಇದೀಗ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ನಿನ್ನೆ ಮಹಾಲಕ್ಷ್ಮಿಯ ಪತಿ ಮಾತಾಡ್ತಾ ಇದ್ರು, ನಮಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಮಗೇನು ಯಾರ್ಯಾರ ಮೇಲೆ ಅನುಮಾನ ಇತ್ತು ಅವ್ರ ಬಗ್ಗೆ ನಾವು ಹೇಳಿದ್ವಿ, ನಾವು ಅಸ್ಥಿಯನ್ನು ಬಿಡೋದಕ್ಕೆ ಅಂತ ರಾಮೇಶ್ವರಂಗೆ ಹೋಗ್ತಾ ಇದ್ದೀವಿ, ನಾನು ಮತ್ತು ಮಹಾಲಕ್ಷ್ಮಿ ತಮ್ಮ ನಾವಿಬ್ಬರು ಒಟ್ಟಿಗೆ ಅಸ್ಥಿಯನ್ನು ಬಿಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಪೊಲೀಸ್ ಠಾಣೆಗೆ ಬಂದು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಹೇಳಿದರು. ಈ ಮಹಾಲಕ್ಷ್ಮಿ ತಮ್ಮ ಮತ್ತು ಗಂಡ ಇಬ್ಬರ ಜೊತೆಗೂ ಕೂಡ ಅಷ್ಟಕ್ಕಷ್ಟೇ ಇದ್ರಂತೆ, ಸಂಬಂಧ ಚೆನ್ನಾಗಿರ್ಲಿಲ್ವಂತೆ, ಜಗಳ ಆಗಿತ್ತಂತೆ, ಕಿರಿಕಾಗಿತ್ತಂತೆ. ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರಿಗೆ ಗೊತ್ತಾಗತ್ತಲ್ವಾ. ಸೊ ಆ ಸಂದರ್ಭದಲ್ಲಿ ಪೊಲೀಸರಿಗೆ ಎದುರಾಗ್ತಾ ಇರೋದು ಇವ್ರ ಮೇಲೆ ಡೌಟು. ಹಾಗಾಗಿ ಆ ಆ್ಯಂಗಲ್ನಲ್ಲೂ ಕೂಡ ಇದೀಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಕೊಲೆ ನಡೆದು ಸುಮಾರು 10-15 ದಿನಗಳು ಕಳೆದಿದೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಹಾಗಾಗಿ ಹಂತಕರೆಲ್ಲಾದರೂ ಎಸ್ಕೇಪ್ ಆಗಿಬಿಟ್ಟಿದ್ರೆ, ತಲೆಮರೆಸ್ಕೊಂಡಿದ್ರೆ, ಸಾಕ್ಷಿ ನಾಶ ಮಾಡಿದರೆ, ಈ ಪ್ರಶ್ನೆಗಳು ಬಲವಾಗಿ ಈ ಕೇಸ್ನಲ್ಲಿ ಪ್ರಮುಖವಾಗಿ ಕಾಡುತ್ತೆ. ಹಾಗಾಗಿ ಪೊಲೀಸರಿಗೆ ಒಂದು ದೊಡ್ಡ ತಲೆನೋವಾಗಿದೆ.
ಯಾವ್ಯಾವ ಆ್ಯಂಗಲ್ ಇದೆಯೋ ಆ ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಮಹಾಲಕ್ಷ್ಮಿ ಯಾರ್ಯಾರ ಕಾಂಟ್ಯಾಕ್ಟಲ್ಲಿ ಇದ್ರು, ಯಾರ್ಯಾರ ಜೊತೆಗೆ ಮಾತಾಡ್ತಾ ಇದ್ರು, ಯಾರ್ಯಾರ ಜೊತೆಗೆ ಸಲುಗೆಯಿಂದ ಇದ್ರು, ಯಾರ್ಯಾರ ಜೊತೆಗೆ ಮಾತು ಬಿಟ್ಟಿದ್ರು, ಜಗಳ ಆಗಿತ್ತು, ಮನೆಗೆ ಯಾರು ಬಂದು ಹೋಗ್ತಾ ಇದ್ರು, ಎಷ್ಟು ದಿನಗಳಿಂದ ಅವ್ರು ಕಾಣಿಸ್ಕೊಂಡಿರಲಿಲ್ಲ, ಫ್ಯಾಮಿಲಿಯವ್ರ ಜೊತೆಗೆ ಏನಾದರೂ ಹೇಳ್ಕೊಂಡಿದ್ರಾ, ಈ ಎಲ್ಲ ಆ್ಯಂಗಲಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪಾರ್ಲರ್ನ ಒಬ್ಬ ವ್ಯಕ್ತಿಯ ಮೇಲೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸಿದ್ರು ಪೊಲೀಸರು. ಕೆಲವ್ರನ್ನ ವಿಚಾರಿಸಿದ್ದಾರೆ. ನಮಗೂ ಅವ್ರಿಗೂ ಸಂಬಂಧ ಇಲ್ಲ, ಮೊದಲು ಸಲಿಗೆಯಿಂದ ಇದ್ವಿ, ಆದರೆ ನಾವು ಸುಮಾರು 2 ತಿಂಗಳಿಂದ ಮಾತಾಡ್ತಾ ಇರಲಿಲ್ಲ, 3 ತಿಂಗಳಿಂದ ಮಾತಾಡ್ತಾ ಇರಲಿಲ್ಲ ಅಂತ ಹೇಳಿದ್ದೂ ಇದೆ. ಅವ್ರ ಕಾಲ್ 2-3 ತಿಂಗಳಿಂದ ಬರದೇ ಇದ್ದಿದ್ದು ಕೂಡ ಇದೆ. ಸೊ ಈ ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹೆಚ್ಚಿನ ರೀತಿಯಾಗಿ ಅಲರ್ಟ್ ಆಗಿದೆ. ಸುಮಾರು 6ಕ್ಕೂ ಹೆಚ್ಚಿನ ತಂಡವನ್ನು ರಚನೆ ಮಾಡ್ಕೊಂಡಿದ್ದಾರೆ. ಹೊರ ರಾಜ್ಯದವರು ಇರಬಹುದು ಅನ್ನುವಂಥ ಒಂದು ಅನುಮಾನ ಕೂಡ ಪೊಲೀಸರಿಗೆ ಇದೆ. 10 ಅಥವಾ 12 ದಿನ ಆಗಿರೋದ್ರಿಂದ ಬೇರೆ ಕಡೆಗೆ ಎಸ್ಕೇಪ್ ಆಗಿರುವಂಥ ಸಾಧ್ಯತೆಯೂ ಇರುತ್ತೆ. ಕೆಲವೊಮ್ಮೆ ಕುಟುಂಬಸ್ಥರೇ ಆಗಿದ್ರೆ ಪೊಲೀಸರ ಸುತ್ತಮುತ್ತವೇ ಇದ್ದು ಏನಾಗ್ತಿದೆ ಏನಾಗ್ತಿಲ್ಲ ಅಂತ ತಿಳ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಪೊಲೀಸರು ಆ ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ಮಹಾಲಕ್ಷ್ಮಿ ಯಾಕೆ ತಮ್ಮನ ಜೊತೆ ಕಿರಿಕ್ ಮಾಡ್ಕೊಂಡಿದ್ರು, ಗಂಡನ ಜೊತೆ ಕಿರಿಕ್ ಮಾಡ್ಕೊಂಡಿದ್ರು, ಎಷ್ಟು ದಿನದಿಂದ ಮಾತಾಡ್ತಿರ್ಲಿಲ್ಲ, ಎಷ್ಟು ದಿನದಿಂದ ಮಾತು ಬಿಟ್ಟಿದ್ರು, ಎಲ್ಲವೂ ಕೂಡ ಈಗ ತನಿಖೆಯನ್ನು ಮಾಡಲಾಗ್ತಾ ಇದೆ.